ಇವತ್ತು ನಾನು ನಮ್ಮ ತಾಯಿನ ಆ್ಯಕ್ಚುಲಾಗಿ ಕರ್ಕೊಂಡು ಬಂದಿದ್ದು ವೈಟ್ ಸ್ವಾನ್ ಏಸ್ಥೆಟಿಕ್ಸ್ಗೆ. ಹಲ್ಲು ನೋವು ಅಂತ ಹೇಳಿದ್ರು, ಸರಿ ಹೋಗಿ ತೋರಿಸ್ಕೊಂಬರೋಣ ಅಂತ ಬಂದೆ. ಅವ್ರದ್ದು ಬೇರೆ ತೊಂದರೆಗಳು ಎಲ್ಲ, ಡೆಂಚರ್ ಹಾಕ್ಸೋಕ್ಕಿದೆ ಅದು. ಬಟ್ ನಾನು ಹೇಗಿದ್ದರೂ ಬಂದಿದ್ನಲ್ಲ ಅಂತ ನಂದು ಟೆಸ್ಟ್, ನನಗೆ ತುಂಬ ಭಯ ನೋಡ್ಕೊಳ್ಳೋಕ್ಕೆ. ಆದರೂ ತೋರಿಸೋಣ ಅಂತ ತೋರಿಸಿದಾಗ ಅಲ್ಲಿ ನಂಗೆ ನೋಡೋಕ್ಕೆ ನನ್ನ ಹಲ್ಲು ಚೆನ್ನಾಗಿದೆ ಅಂತ ನನಗನ್ನಿಸ್ತಾ ಇತ್ತು. ಆದರೆ ಡಾಕ್ಟ್ರ್ ನೋಡಿದ್ಮೇಲೆ 4 ಕಡೆ ಫಿಲ್ಲಿಂಗ್ ಬೇಕಾಯಿತು, ಅಂದರೆ ಹುಳುಕು ಶುರು ಆಗಿತ್ತು. ಅದು ಯಾವತ್ತೂ ನಂಗೆ ನೋವು ಮಾಡಿಲ್ಲ, ಏನೂ ತೊಂದರೆ ಕೊಟ್ಟಿಲ್ಲ. ಸೊ ಹಾಗೆ ಆದಾಗ ನಂಗೆ ಅನಿಸ್ತು, ಅದನ್ನು ಮಾಡಿಸ್ಕೊಳ್ಳೋಕ್ಕೂ ಭಯ ಆಯಿತು. ಬಟ್ ಡಾಕ್ಟ್ರ್ ಯಾವ ರೀತಿ ನಂಗೆ ಟ್ರೀಟ್ಮೆಂಟ್ ಕೊಟ್ಟರು ಅಂದರೆ, ನಂಗೆ ಒಂಚೂರು ಭಯ ಆಗದೆ ಅಷ್ಟು ನೀಟಾಗೆ ಅದನ್ನು ಫೈಲ್ ಮಾಡಬೇಕಾರಾಗಲಿ, ಅದನ್ನು ಫಿಲ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಧೈರ್ಯ ಬಂತು. ಆದರೆ ಇದರಿಂದ ನಾನು ಏನು ಪಾಠ ಕಲಿತೆ ಅಂದರೆ, ಹಲ್ಲು ಚೆನ್ನಾಗಿದೆ ಅಂದ್ಕೊಂಡು ಸುಮ್ಮನೆ ಕೂತಿರದೆ ಒಂದು 6 ಮಂತ್ಸ್ ಒಂದು ಸತಿ ಎಲ್ಲರೂ ಒಂದು ಸತಿ ಬಂದು ಹಲ್ಲು ಹೇಗಿದೆ ಅಂತ ತೋರಿಸ್ಕೊಂಡು ಹೋದರೆ ಆ ಡೀಪಾಗಿ ಆಗ್ತಿರೋ ಹುಳುಕನ್ನೆಲ್ಲ ನಾವು ಅವಾಯ್ಡ್ ಮಾಡಿ ಮುಂಚೆನೇ ಫಿಲ್ಲಿಂಗ್ ಮಾಡಿಸ್ಕೊಂಡು ನಮ್ಮ ಹಲ್ಲುಗಳನ್ನ ಕಾಪಾಡ್ಕೋಬೋದು. ಹಾಗಾಗಿ ಖಂಡಿತ ಯಾವುದಾದ್ರೂ ಡೆಂಟಿಸ್ಟಿಗೆ ಹೋಗಿ. ಬಟ್ ನಾನು ವೆನ್ ಐ ಕೇಮ್ ಹಿಯರ್, ಈ ಒಂದು ಜಾಗ ನಂಗೆ ತುಂಬಾ ಒಂದು ಕಾನ್ಫಿಡೆನ್ಸು, ಒಂದು ನಂಬಿಕೆ ಬಂತು, ಆ ಧೈರ್ಯ ಇತ್ತು. ನನಗಿರೋ ಹೆದರಿಕೆಗೆ ಆ ಡಾಕ್ಟರ್ಸ್ ಮಾಡಿದಂಥ ಟ್ರೀಟ್ಮೆಂಟ್ ನನಗೆ ಚೆನ್ನಾಗಿ ಮಾಡ್ಕೋಬೋದು, ಆರಾಮಾಗಿ ಯಾರಾದರೂ ಮಾಡಿಸ್ಕೋಬೋದು. ಧೈರ್ಯ ಅಂದರೆ ಭಯ ಇರೋರು ಕೂಡ ಬರ್ಬೋದು ಅಂತ ಅನ್ನಿಸ್ತು. ಹಾಗಾಗಿ ನೀವು ಕೂಡ ಬನ್ನಿ, ಇದು ವೈಟ್ ಸ್ವಾನ್ ಏಸ್ಥೆಟಿಕ್ಸ್ಗೆ. ಥ್ಯಾಂಕ್ ಯು.